ಈ ಒಂದು ಪ್ರಶ್ನೆ ಪತ್ರಿಕೆಯು 2014ರಿಂದ 2025ರವರೆಗೂ ನಡೆದಿರುವಂಥ SDFDA ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಜೊತೆಗೆ ಹಲವಾರು ಎಕ್ಸಾಮ್ನಲ್ಲಿ ಕೇಳಿರುವಂಥ ಕೂಡ ಪ್ರಶ್ನೆ ಆಗಿವೆ ನೋಡಿ. ಇವು ಬರೀ SDFDA ಅಂತ ಮಾತ್ರ ಅಂತ ಅಲ್ಲ, ಎಲ್ಲ ಒಂದು ಪರೀಕ್ಷೆಯಲ್ಲಿ ಕೂಡ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಹಾಗಾದರೆ ಬನ್ನಿ ನಮ್ಮ ಮೊದಲ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಅಂದರೆ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಒಂದು ಭೂಗಡಿಯನ್ನು ಹಂಚಿಕೊಂಡಿರುವ ರಾಜ್ಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು SDFDAನಲ್ಲಿ ಮಾತ್ರವಲ್ಲ, ಜೊತೆಗೆ ಇತ್ತೀಚೆಗೆ ನಡೆದಂಥ 2023-24ರ ಒಂದು PC ಪ್ರಶ್ನೆ ಪತ್ರಿಕೆ ಕೂಡ ಆಗಿತ್ತು ನೋಡಿ. ಅಂದರೆ CRDR ನಡೆಸಿರುವಂಥ ಪೊಲೀಸ್ ಕಾನ್ಸ್ಟೇಬಲ್, ಅದರಲ್ಲಿ ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು. ಏನು, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ B ನೋಡಿ. ಯಾವುದು? ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯವಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭಾರತದ ಯಾವ ಶಾಸನವನ್ನು ಶಾಸನಗಳ ರಾಣಿ ಎಂದು ಕರೆಯಲಾಗುತ್ತದೆ? ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗಿದೆ ನೋಡಿ. ಅಂದರೆ ಯಾವ ಶಾಸನವನ್ನು ಶಾಸನಗಳ ರಾಣಿ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು ಇದಕ್ಕೆ ಆಪ್ಷನ್ಸ್ ಏನು? ಉತ್ತರ ಮೇರು ಶಾಸನೋ, ಅಲ್ಮಿಡಿ ಶಾಸನನೋ, ಏನು ಐಹೊಳೆ ಶಾಸನನೋ, ಅಶೋಕ ಶಾಸನೋ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಮೇರೂರು ಶಾಸನ. ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಯಾವುದು? ಉತ್ತರ ಮೇರೂರು ಶಾಸನ. ಇದನ್ನು ಶಾಸನಗಳ ರಾಣಿ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಇದು ಮೌರ್ಯರಿಗೆ ಸಂಬಂಧಪಟ್ಟಂಥ ಶಾಸನ ಇದೆ ನೋಡಿ. ಚಂದ್ರಗುಪ್ತ ಮೌರ್ಯ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಟೈಗರ್ ರಿಸರ್ವ್. ಇಂಡಿಯನ್ ಫಸ್ಟ್ ಟೈಗರ್ ರಿಸರ್ವ್ ಯಾವುದಂತ ಕೇಳಿದ್ದಾರೆ. ಕರ್ನಾಟಕದ ಮೊದಲ ಟೈಗರ್ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಜೊತೆಗೆ ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ ಕೂಡ ನಾವು ಕಾಣುತ್ತೇವೆ. ಕರ್ನಾಟಕದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ನೋಡಿ. ಯಾವುದು? ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಒಂದು ಪ್ರಶ್ನೆ, ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಮಾನವನಲ್ಲಿ ಕಂಡುಬರುವಂಥ ಮೆದುಳಿನಲ್ಲಿ ಅತಿ ದೊಡ್ಡ ಭಾಗ ಯಾವುದಂತ ಕೇಳಿದ್ದಾರೆ ನೋಡಿ. ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೆರೆಬ್ರಮ್, ಮಸ್ತಿಷ್ಕ ಎಂದು ಕರೀತಾರೆ ನೋಡ್ರಿ. ಮಾನವನ ಒಂದು ಮೆದುಳ ಭಾಗದಲ್ಲಿ 3 ರೀತಿಯಲ್ಲಿ ಕಾಣ್ತೀವಿ ನಾವು. ಅದರಲ್ಲಿ ಸೆರೆಬೆಲ್ಲಮ್, ಮೆಡುಲಾ ಆಬ್ಲಾಂಗೇಟಾ ಈ ರೀತಿಯಾಗಿ ಕರೀತಾರೆ. ಅದರಲ್ಲಿ ಅತಿ ದೊಡ್ಡ ಭಾಗ ಯಾವುದಂದರೆ ಸೆರೆಬ್ರಮ್. ಇದನ್ನು ಮಸ್ತಿಷ್ಕ ಅಂತ ಕರೀತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಆಮ್ಲ ಮಳೆಗೆ ಅಂದರೆ ಆ್ಯಸಿಡ್ ರೈನ್ ಪ್ರಮುಖ ಕಾರಣವಾದ ಅನಿಲ ಯಾವುವು? ಆಮ್ಲ ಮಳೆಗೆ ಕಾರಣವಾದ ಅನಿಲಗಳು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ನೋಡಿ, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅಂತ ಹೇಳ್ತೀವಿ. ಇವು ಏನಪ್ಪ ಅಂತಂದರೆ ಆಮ್ಲ ಮಳೆಗೆ ಪ್ರಮುಖ ಕಾರಣವಾಗಿರ್ತವೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಎಕ್ಸ್ರೇ ಕಿರಣವನ್ನು ಕಂಡುಹಿಡಿದವರು ಯಾರು? ಈ ಒಂದು ಎಕ್ಸ್ರೇ ಒಂದು ಕಿರಣವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಎಕ್ಸ್ರೇಸ್ ಒಂದು ಕಿರಣವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು? ಆಪ್ಷನ್ಸ್ ಎ ಏನು WC ರಾಡ್ಜನ್, ಆಪ್ಷನ್ಸ್ ಬಿ JJ ಥಾಮ್ಸನ್, ಆಪ್ಷನ್ ಸಿ ಐನ್ಸ್ಟೀನ್, ಆಪ್ಷನ್ಸ್ ಡಿ ಮೇರಿ ಕ್ಯೂರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ WC
ರಾಡ್ಜನ್ ನೋಡಿ, ವಿಲಿಯಂ ರಾಡ್ಜನ್ ಅಂತ ಕೂಡ WC ರಾಡ್ಜನ್ ಅಂತ ಕರೀತಾರೆ ಇವರಿಗೆ. ಇವರೇನಪ್ಪ ಅಂತಂದರೆ ಎಕ್ಸ್ರೇಯನ್ನು ಕಂಡುಹಿಡಿದ ವ್ಯಕ್ತಿಯಾಗಿದ್ದಾರೆ. ಯಾರು? ರಾಡ್ಜನ್, ವಿಲಿಯಂ WC ರಾಡ್ಜನ್. ಅದೇ ರೀತಿಯಾಗಿ ಮೇರಿ ಕ್ಯೂರಿ, ಇವರು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯಾಗಿದ್ದಾರೆ. ಮೇರಿ ಕ್ಯೂರಿ ಯಾವಾಗ ಅಂದರೆ 1903 ಮತ್ತು 1911ರಲ್ಲಿ ಎರಡು ರೀತಿಯಲ್ಲಿ ಪಡೆಯುತ್ತಾರೆ. ಯಾರು? ಮೇರಿ ಕ್ಯೂರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಸಮುದ್ರದ ಆಳವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಅಂದರೆ ಒಂದು ಸಮುದ್ರದ ಆಳವನ್ನು ಅಳೆಯಬೇಕಂದ್ರೆ ಯಾವ ಉಪಕರಣವನ್ನು ಬಳಕೆ ಮಾಡ್ತಾರಂತ ಪ್ರಶ್ನೆ ಕೇಳಿದ್ದಾನೆ. ಏನು ಅಲ್ಟಿಮೀಟ್ರೋ, ಏನು ಹೈಗ್ರೋಮೀಟ್ರೋ, ಪ್ಯಾದೋಮೀಟ್ರೋ ಅಥವಾ ಬಾರೋಮೀಟ್ರೋ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ಯಾದೋಮೀಟರ್ ನೋಡಿ. ಈ ಪ್ಯಾದೋಮೀಟರ್ ಸಮುದ್ರದ ಆಳವನ್ನು ಅಳೆಯುವಂಥ ಉಪಕರಣವಾಗಿದೆ ಪ್ಯಾದೋಮೀಟರ್. ಇತ್ತೀಚೆಗೆ ಈ ಒಂದು HKNಲ್ಲಿ ನಡೆದಿರುವಂಥ KE ನಡೆಸಿರುವಂಥ SDFDನಲ್ಲಿ ಕೂಡ ಈ ಒಂದು ಪ್ರಶ್ನೆಗಳು ಕೇಳಿದ್ರು ನೋಡಿ. ಈ ಹೈಗ್ರೋಮೀಟರ್ ಇದು ಗಾಳಿಯ ಒಂದು ತೇವಾಂಶವನ್ನು ಅಳೆಯುವಂಥ ಉಪಕರಣವಾಗಿದೆ. ಗಾಳಿಯ ಆರ್ದ್ರತೆ ಅಂತ ಕೂಡ ಕರೀತಾರೆ. ಯಾವುದು? ಹೈಗ್ರೋಮೀಟರ್ ಗಾಳಿಯ ಆರ್ದ್ರತೆಯನ್ನು ಅಳೆಯುತ್ತದೆ. ಇದು ಬಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯುತ್ತದೆ ನೋಡಿ. ಗಾಳಿ ಒತ್ತಡದ ಅಳತೆಯನ್ನು ಮಾಡುತ್ತದೆ. ಯಾವುದು? ಬಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ. ಹಾಗಾದರೆ ಅಲ್ಟಿಮೀಟರ್ ಯಾವುದೇ ರೀತಿಯಾಗಿ ಅಳಿತಾರಂತ ಕಾಮೆಂಟ್ ಮೂಲಕ ತಿಳಿಸಿ. ಅಲ್ಟಿಮೀಟರ್ ಯಾವುದಕ್ಕೆ ಅಳೆಯುತ್ತಾರೆ? ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈಗ ನಡೀತಿರುವಂಥ ಪ್ರಶ್ನೆಗೆ ನೀವು ಎಷ್ಟು ಒಂದು ಮಾರ್ಕ್ಸ್ ಹಾಕಿರಂತ ಕೂಡ ನಿಮ್ಮ ಸ್ಕೋರನ್ನು ತಿಳಿಸಿ ಕಮೆಂಟ್ನಲ್ಲಿ. ಆಮೇಲೆ ಈಗ ಸರಿಯಾದ ಎಷ್ಟು ಉತ್ತರ ನೀಡ್ತಾ ಇದ್ದೀರಿ ಒಂದು ರಫ್ ಹಾಳೆಯಲ್ಲಿ ಟಿಕ್ ಹಾಕ್ಯಂತ ಹೋಗ್ರಿ ಎಷ್ಟು ಕರೆಕ್ಟ್ ಆಗ್ತಿದ್ರ. ಮುಂದಿನ ಒಂದು ಪ್ರಶ್ನೆ, ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಭಾಗವಹಿಸಿದ ಏಕೈಕ ಅಧಿವೇಶನ ಯಾವುದು? ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಏಕೈಕ ಅಧಿವೇಶನ ಯಾವುದು ಕೇಳಿದರೆ ಪ್ರಶ್ನೆ. ಏನು ಕರಾಚಿ ಅಧಿವೇಶನ, ಏನು ಬೆಳಗಾವಿ ಅಧಿವೇಶನ, ಏನು ಹರಿಪುರ ಅಧಿವೇಶನ, ಏನು ನಾಗ್ಪುರ ಅಧಿವೇಶನ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬೆಳಗಾವಿ ಅಧಿವೇಶನ. ಬೆಳಗಾವಿ ಅಧಿವೇಶನ 1924ರಲ್ಲಿ ನಡೀತದೆ. ಬೆಳಗಾವಿ ಅಧಿವೇಶನ ಯಾವಾಗ? 1924ರಲ್ಲಿ ಬೆಳಗಾವಿ ಅಧಿವೇಶನ ನಡೀತದೆ. ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ವ್ಯಕ್ತಿ ಯಾರಂದರೆ ಇವರು ಮಹಾತ್ಮ ಗಾಂಧಿ ನೋಡಿ. MG ಗಾಂಧಿ ಅಂತ ಕರೀತೇವೆ ನಾವು. ಅವರು ಈ ಒಂದು ಬೆಳಗಾವಿ ಅಧಿವೇಶನವನ್ನು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಇದು ಅವರ ಏಕೈಕ ಅಧಿವೇಶನವಾಗಿದೆ ಬೆಳಗಾವಿ ಅಧಿವೇಶನ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಶಬ್ದದ ವೇಗವು ಯಾವುದರಲ್ಲಿ ಅತಿ ಹೆಚ್ಚಾಗಿರುತ್ತದೆ? ಈ ಒಂದು ಶಬ್ದದ ವೇಗ ಯಾವುದರಲ್ಲಿ ಅತಿ ಹೆಚ್ಚಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಘನ ವಸ್ತುವಿನಲ್ಲಿ ಇದೇನಪ್ಪ ಅಂತಂದರೆ ಶಬ್ದದ ಒಂದು ವೇಗ ಹೆಚ್ಚಾಗಿರ್ತದೆ. ಶಬ್ದದ ವೇಗ ಅತಿ ಹೆಚ್ಚಾಗಿರೋದು ಯಾವುದರಲ್ಲಿ ಅಂದರೆ ಘನ ವಸ್ತುವಲ್ಲಿ. ಶಬ್ದವು ಯಾವ ಒಂದು ಸ್ಥಳದಲ್ಲಿ ಚಲಿಸೋದಿಲ್ಲಪ್ಪ ಅಂದರೆ ಶೂನ್ಯ ಒಂದು ಅವಧಿಯಲ್ಲಿ ಚಲಿಸುವುದಿಲ್ಲ ನೋಡಿ ಶಬ್ದ. ಮುಂದಿನ ಪ್ರಶ್ನೆ ನೋಡೋದಾದರೆ, ರಾಕೆಟ್ ಉಡಾವಣೆಯು ನ್ಯೂಟನ್ನ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತದೆ? ಈ ಒಂದು ರಾಕೆಟ್ ನಿಯಮ ನ್ಯೂಟನ್ನ ಎಷ್ಟನೇ ನಿಯಮದ ಕೆಲಸವನ್ನು ಮಾಡುತ್ತದೆ ಅಂತ ಕೇಳಿದೆ. ಎಷ್ಟನೇ ನಿಯಮಕ್ಕೆ ಸಂಬಂಧಿಸಿದೆ ನ್ಯೂಟನ್ದು ರಾಕೆಟ್ ಉಡಾವಣೆ? 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ ಅಥವಾ ಗುರುತ್ವಾಕರ್ಷಣ ನಿಯಮ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ನ್ಯೂಟನ್ನ 3ನೇ ನಿಯಮ ಏನಪ್ಪ ಅಂತಂದರೆ ಈ ಒಂದು ರಾಕೆಟ್ ಉಡಾವಣೆಗೆ ಸಂಬಂಧಿಸಿದೆ. ಅಂದರೆ ರಾಕೆಟ್ ಉಡಾವಣೆ ನಿಯಮ ಎಷ್ಟಂದರೆ ನ್ಯೂಟನ್ನ 3ನೇ ನಿಯಮ ರಾಕೆಟ್ ಉಡಾವಣೆಗೆ ಸಂಬಂಧಿಸಿದೆ. 3ನೇ ನಿಯಮ. ಮೊದಲನೇ ನಿಯಮ ಯಾವುದಂದರೆ ಜಡತ್ವ ಅಂತ ಹೇಳ್ತೀವಿ. ಯಾವುದು? ಜಡತ್ವ ಏನಪ್ಪ ಅಂತಂದರೆ ಮೊದಲನೇ ನಿಯಮ ಆಗಿದೆ. 2ನೇ ನಿಯಮ ವೇಗೋತ್ಕರ್ಷ ಸಂಬಂಧಿಸಿ. ಮೊದಲನೇ ನಿಯಮದಲ್ಲಿ ಏನಪ್ಪ ಅಂತಂದರೆ ಒಬ್ಬ ಬಸ್ಸಿನಲ್ಲಿ ಕುಂತ ವ್ಯಕ್ತಿ ಬಸ್ಸಿನ ಬ್ರೇಕ್ ಹಾಕುವ ನಂತರ ಅವನು ಮುಂದೆ
ಜಾರುತ್ತಾನೆ ಅಂದರೆ ಮುಂದೆ ಬೀಳುತ್ತಾನೆ. ಇದು ಯಾವ ನ್ಯೂಟನ್ನ ಎಷ್ಟನೇ ನಿಯಮ ಅಂದರೆ ಅದು ಮೊದಲನೇ ನಿಯಮವಾಗಿದೆ ನೋಡಿ. ನ್ಯೂಟನ್ನ ಮೊದಲ ನಿಯಮ. ಇದು ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಬಸ್ಸಿನಲ್ಲಿ ಕುಳಿತುಕೊಂಡಿರ್ತಾನೆ, ಆ ಬಸ್ಸಿನ ಬ್ರೇಕ್ ಹಾಕೋಣ ಅವನು ಮುಂದೆ ಬೀಳುತ್ತಾನೆ. ಇದು ನ್ಯೂಟನ್ನ ಎಷ್ಟನೇ ನಿಯಮ ಅಂತ ಕೇಳಿದ್ದಾರೆ. ನ್ಯೂಟನ್ನ ಮೊದಲನೇ ನಿಯಮ ಆಗಿದೆ ನೋಡಿ ಅದು. ಅದೇ ರೀತಿಯಾಗಿ ನ್ಯೂಟನ್ನ ಎರಡನೇ ನಿಯಮ ವೇಗೋದ್ಗರ್ಷಕ್ಕೆ ಸಂಬಂಧಿಸಪಟ್ಟಂತಿದೆ. ನ್ಯೂಟನ್ನ ಮೂರನೇ ನಿಯಮ ಈ ಒಂದು ರಾಕೆಟ್ ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ನ್ಯೂಟನ್ನ ಮೂರನೇ ನಿಯಮವಾಗಿದೆ ನೋಡಿ. ಅದೇ ರೀತಿಯಾಗಿ ರೆಪೋ ದರ ಎಂದರೇನು, ರೆಪೋ ರೇಟ್ ಎಂದರೇನು ಅಂತ ಕೇಳಿದ್ದಾರೆ. ಇದು ಕೂಡ ನಮ್ಮ ಕಮಿಟಿ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದರಲ್ಲಿ ಕೂಡ ಆನ್ಸರ್ ಮಾಡಿ ನೀವು. ಯಾರಿಗೆ ಗೊತ್ತಿಲ್ಲವೋ ತಿಳಿದುಕೊಳ್ಳಿ. ಇಲ್ಲಿ ಏನಪ್ಪ ಅಂತಂದರೆ ರೆಪೋ ದರ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವ ಬಡ್ಡಿ ದರವಾಗಿದೆ. ಅಂದರೆ ಈ ಒಂದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೇನಪ್ಪ ಅಂತಂದರೆ ಎಲ್ಲ ಒಂದು ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತದೆ. ಸಾಲ ನೀಡುತ್ತದೆ. ಆ ಒಂದು ಸಾಲದ ಮೇಲೆ ಬಡ್ಡಿ ಹಾಕುತ್ತದೆ. ಯಾವುದು? RBI. ಇಲ್ಲೊಂದು ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ಆ ಬ್ಯಾಂಕ್ ಈ ಒಂದು RBIನಲ್ಲಿ ಸಾಲ ಇಸ್ಕೊಂಡು ಬಡ್ಡಿಯನ್ನು ಕಟ್ಟುತ್ತದೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ರೆಪೋ ದರ ಅಂತ ಕರೆಯುತ್ತಾರೆ. ಕೆಳಗಿನ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 42ನೇ ತಿದ್ದುಪಡಿ ಕಾಯ್ದೆ 1976. ಈ ಒಂದು 42ನೇ ಒಂದು ತಿದ್ದುಪಡಿಯನ್ನು ಭಾರತದ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೀತಾರೆ. ಮಿನಿ ಕಾನ್ಸ್ಟಿಟ್ಯೂಷನ್ ಯಾವುದು? 42ನೇ ತಿದ್ದುಪಡಿ 1976. ಇದಕ್ಕೆ ಮಿನಿ ಸಂವಿಧಾನ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು 44ನೇ ತಿದ್ದುಪಡಿ ಏನಪ್ಪ ಅಂತಂದರೆ ಆಸ್ತಿ ಹಕ್ಕನ್ನು ಕಾನೂನು ಹಕ್ಕಾಗಿ ಪರಿವರ್ತನೆ ಮಾಡಲು 44ನೇ ತಿದ್ದುಪಡಿ ಮಾಡಿದ್ದಾರೆ ನೋಡಿ. ಆಸ್ತಿ ಹಕ್ಕನ್ನು ಕಾನೂನು ಹಕ್ಕಾಗಿ ಮಾಡಲಾಗಿದೆ. ಇದಕ್ಕೆ ಒಂದು ತಿದ್ದುಪಡಿ ಯಾವುದಂದರೆ 44ನೇ ತಿದ್ದುಪಡಿ ಆಗಿದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಲ್ಲಿ ವಿಜಯನಗರದ ರಾಜಧಾನಿಯು ರೋಮ್ ನಗರದಷ್ಟೇ ದೊಡ್ಡದಾಗಿದೆ ಎಂದು ವರ್ಣಿಸಿದವರು ಯಾರು? ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಹಲವಾರು ಒಂದು ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಅದರಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂತಂದರೆ ಈ ಒಂದು ವಿಜಯನಗರದಂಥ ರಾಜಧಾನಿ ರೋಮ್ ನಗರದಷ್ಟೇ ದೊಡ್ಡದಾಗಿದೆ ಅಂತ ವರ್ಣಿಸ್ತಾನೆ. ಆ ಒಂದು ವರ್ಣಿಸಿದಂಥ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ನಿಕೋಲೋ ಕೌಂಟಿಯೋ, ಅಬ್ದುಲ್ ರಜಾಕೋ ಅಥವಾ ಡೊಮಿಂಗ್ ಪಯಾಸೋ, ಫರ್ಮೀಜ್ ನ್ಯೂನಿಜೋ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಡೊಮಿಂಗ್ ಪಯಾಸ್. ಡೊಮಿಂಗ್ ಪಯಾಸ್ ಏನಪ್ಪ ಅಂತಂದರೆ ಈ ಒಂದು ವಿಜಯನಗರದ ರಾಜಧಾನಿ ರೋಮ್ ನಗರದಷ್ಟೇ ದೊಡ್ಡದಾಗಿದೆ ಅಂತ ವರ್ಣನೆ ಮಾಡಿದಂಥ ವ್ಯಕ್ತಿ ಯಾರಂದರೆ ಈ ಒಂದು ಡೊಮಿಂಗ್ ಪಯಾಸ್ ಆಗಿದ್ದಾನೆ. ಅದೇ ರೀತಿಯಾಗಿ ಈ ಒಂದು ರಾಜರು ಯಾವ್ಯಾವ ರಾಜ್ಯರ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಕೂಡ ಹಲವಾರು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡಿ. ಅಬ್ದುಲ್ ರಜಾಕ್ ಏನಪ್ಪ ಅಂತಂದರೆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ಯಾರು? ಅಬ್ದುಲ್ ರಜಾಕ್. ಡೊಮಿಂಗ್ ಪಯಾಸ್ ಇವನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ಫರ್ಮಿನೋ ನ್ಯೂನಿಜ್ ಇವನು ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಿರುತ್ತಾನೆ. ಹಾಗಾದರೆ ನಿಕೋಲೋ ಕೌಂಟಿ ಯಾವ ಒಂದು ರಾಜನ ಆಸ್ಥಾನಕ್ಕೆ ಬಂದಿರ್ತಾನಂತ ಕಾಮೆಂಟ್ ಮೂಲಕ ತಿಳಿಸಿ. ನಿಕೋಲೋ ಕೌಂಟಿ, ಇದು ನಮ್ಮ ಕ್ವಶನ್ 2. ನಿಕೋಲೋ ಕೌಂಟಿ ಯಾವ ಒಂದು ಸಾಮ್ರಾಜ್ಯಕ್ಕೆ ಬಂದಿರ್ತಾನೆ? ಕ್ವಶನ್ 2 ಆಗಿದೆ ನೋಡಿ. ಇದು ಹೀಗೆ ಒಂದು ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದ್ದೀನಿ. ಇದೊಂದು ಪ್ರಶ್ನೆ, 2 ಪ್ರಶ್ನೆ ಅದು. ಈಗ ಮಾನವನ ದೇಹದ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಮಾನವನ ದೇಹದಲ್ಲಿ ಗ್ರಂಥಿಗಳು ಕಂಡು ಬರ್ತವೆ. ಅದರಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಯಾವ ಒಂದು ಗ್ರಂಥಿಯನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯನ್ನು ಮಾನವನ ಒಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆಯುತ್ತಾರೆ. ಇದು ಕೂಡ ಪ್ರಮುಖವಾದ ಒಂದು ಪ್ರಶ್ನೆಯಾಗಿದೆ. ರಿಪೀಟೆಡ್ ಕ್ವಶನ್ ಆಗಿದೆ ನೋಡಿ. ಅದೇ ರೀತಿಯಾಗಿ ಈ ಒಂದು ಥೈರಾಯ್ಡ್ ಗ್ರಂಥಿಗೆ
ಹೇಳ್ಬೋದು ನಾವು. ಥೈರಾಯ್ಡ್ ಗ್ರಂಥಿ ಕೂಡ ಕಂಡುಬರುತ್ತೆ ಮಾನವದಲ್ಲಿ. ಅಡ್ರಿನಲ್ ಗ್ರಂಥಿ ಇದು ಕಿಡ್ನಿಯ ಮೇಲ್ಭಾಗದಲ್ಲಿ ತ್ರಿಕೋನ ಆಕಾರದಲ್ಲಿ ಇರ್ತದೆ. ಕಿಡ್ನಿಯಲ್ಲಿ ಕಂಡುಬರುತ್ತೆ, ಕಿಡ್ನಿಯ ಮೇಲೆ ಕಂಡುಬರುತ್ತೆ ನೋಡ್ರಿ. ಮೇದೋಜರಕ ಗ್ರಂಥಿ ಕೂಡ ಈ ಒಂದು ಇನ್ಸುಲಿನನ್ನು ಬಿಡುಗಡೆ ಮಾಡುತ್ತದೆ. ಇನ್ಸುಲಿನನ್ನು ಯಾವುದು ಮೇದೋಜರಕ ಗ್ರಂಥಿ ಬಿಡುಗಡೆ ಮಾಡುತ್ತದೆ. ಈ ಇನ್ಸುಲಿನ್ ಏನಪ್ಪ ಅಂತಂದರೆ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಅಂದರೆ ಯಾವುದು ಇನ್ಸುಲಿನ್ ಏನಂದರೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ. ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡೋದು ಯಾವುದು ಇನ್ಸುಲಿನ್. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದ ಇತಿಹಾಸಕಾರ ಯಾರು? ಈ ಒಂದು ಸಮುದ್ರಗುಪ್ತನನ್ನು ಭಾರತ ನೆಪೋಲಿಯನ್ ಎಂದು ಕರೆದ ಇತಿಹಾಸಕಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಿ ಎ ಸ್ಮಿತ್. ವಿ ಎ ಸ್ಮಿತ್ ಅವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಭಾರತದ ಒಂದು ಅಶೋಕನ ಶಾಸನಗಳನ್ನು ಮೊದಲ ಬಾರಿ ಓದಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್. ಅಶೋಕನ ಶಾಸನವನ್ನು ಓದುತ್ತಾರೆ ಯಾರಂದರೆ ಜೇಮ್ಸ್ ಪ್ರಿನ್ಸೆಪ್. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಗ್ರೀನ್ ಹೌಸ್ ಅನಿಲ ಹಸಿರುಮನೆ ಅನಿಲ ಯಾವುದಂತ ಕೇಳಬಹುದು. ಜೊತೆಗೆ ಇಲ್ಲಿ ಹಸಿರುಮನೆ ಅಲ್ಲ ಯಾವುದು ಅಂತ ಕೇಳಿದ್ದಾರೆ, ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆದ, ಯಾವುದು ಅಲ್ಲ ಯಾವುದು ಇದೆ ಅಂತ ಹಲವಾರು ಕನ್ಫ್ಯೂಸ್ ಮಾಡ್ತಾರೆ ಈ ರೀತಿಯಾಗಿ. ಏನು ಮೀಥೇನೋ, ಏನು ಕಾರ್ಬನ್ ಡೈಆಕ್ಸೈಡು, ನೈಟ್ರಿಕ್ ಆಕ್ಸೈಡು, ಏನು ಆರ್ಗಾನು ಅಂದರೆ ನೋಬೆಲ್ ಗ್ಯಾಸಸ್ ಅಂತ ಹೇಳ್ಬೋದು. ಸಾರಿ ನೋಬೆಲ್ ಗ್ಯಾಸ್ ಅಲ್ಲ, ಗ್ರೀನ್ ಹೌಸ್ ಗ್ಯಾಸಸ್. ಇದರಲ್ಲಿ ಮೀಥೇನ್ ಇದು ಕೂಡ ಕಂಡುಬರ್ತದೆ, ಹಸಿರುಮನೆ ಅನಿಲ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ ಇದು ಕೂಡ ಹಸಿರುಮನೆ ಅನಿಲ ಆಗಿದೆ. ನೈಟ್ರಿಕ್ ಆಕ್ಸೈಡ್ ಇದು ಕೂಡ ಹಸಿರುಮನೆಯಲ್ಲೇ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಅಂದರೆ ಇದು ಆರ್ಗಾನು ಹಸಿರುಮನೆ ಅನಿಲ ಅಲ್ಲ. ಸರಿಯಾದ ಉತ್ತರ ಆಗಿದೆ, ಆರ್ಗಾನ್ ಹಸಿರುಮನೆ ಅಲ್ಲ ನೋಡ್ರಿ. ಮೀಥೇನ್, ಈಥೇನ್ ಈ ರೀತಿಯಾಗಿ ಇವನ್ನು ನಾವು ಆಲ್ಕೆನ್ಗಳನ್ನು ನೋಡುತ್ತೀವಿ ನಾವು. ಮೀಥೇನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ಮೂರು ಹಸಿರುಮನೆ ಅನಿಲಕ್ಕೆ ಸಂಬಂಧಪಟ್ಟಿವೆ. ಆದರೆ ಆರ್ಗಾನು ಇದು ಹಸಿರುಮನೆ ಅನಿಲಕ್ಕೆ ಸಂಬಂಧಪಟ್ಟಿಲ್ಲ. ವಾತಾವರಣದ ಯಾವ ಪದರದಲ್ಲಿ ರೇಡಿಯೋ ಅಲೆಗಳು ಪ್ರತಿಫಲಿತವಾಗಿ ಭೂಮಿಗೆ ಮರಳುತ್ತವೆ? ಇವು ನೋಡಿ, ಯಾವುದಂದರೆ ಭೂಮಿ ಮೇಲೆ ಹಲವಾರು ಪದರಗಳು ಕಂಡುಬರ್ತವೆ. ಆ ಪದರಗಳಲ್ಲಿ ಈ ಒಂದು ರೇಡಿಯೋ ಅಲೆ ಯಾವ ಒಂದು ಪದರದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾರೆ. ಭೂಮಿಗೆ ಮರಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಯೋನೋಸ್ಪಿಯರ್ ನೋಡಿ. ಈ ಒಂದು ರೇಡಿಯೋ ಅಲೆಗಳು ಎಲ್ಲಿ ಕಂಡುಬರ್ತವೆ? ಅಯೋನೋಸ್ಪಿಯರ್ನಲ್ಲಿ ಕಂಡುಬರ್ತವೆ. ಅದೇ ರೀತಿಯಾಗಿ ಈ ಒಂದು ಸ್ಟ್ಯಾಟೋಸ್ಪಿಯರ್ನಲ್ಲಿ ಓಝೋನ್ ಕಂಡುಬರ್ತದೆ ನೋಡಿರಿ. ಅದು ಓಝೋನ್ ಎಲ್ಲಿ ಕಂಡುಬರ್ತದೆ ಅಂದರೆ ಸ್ಟ್ಯಾಟೋಸ್ಪಿಯರ್ನಲ್ಲಿ ಕಂಡುಬರ್ತದೆ. ಅಯೋನೋಸ್ಪಿಯರ್ನಲ್ಲಿ ರೇಡಿಯೋ ಅಲೆಗಳು ಕಂಡುಬರ್ತವೆ. ಟ್ರೋಪೋಸ್ಪಿಯರ್ ಇದು ಭೂಮಿಯಿಂದ ಕೇವಲ ಒಂದು 18ರಿಂದ 50 ಮೀಟ್ರ್ವರೆಗೆ ಇದೆ. ಯಾವುದು ಟ್ರೋಪೋಸ್ಪಿಯರ್. ಇಲ್ಲಿ ವಾತಾವರಣದ ಮೋಡಗಳು ಕಂಡುಬರ್ತವೆ. ಗುಡುಗು ಮಿಂಚು ಎಲ್ಲ ಎಲ್ಲಿ ಕಂಡುಬರ್ತವೆ ಅಂದರೆ ಟ್ರೋಪೋಸ್ಪಿಯರ್ನಲ್ಲಿ ಕಂಡುಬರ್ತವೆ ನೋಡಿ. ಅದೇ ರೀತಿಯಾಗಿ ಕೊನೆಯ ಒಂದು ಪದರ ಯಾವುದು? ಎಕ್ಸೋಸ್ಪಿಯರ್ ಆಗಿದೆ. ಕೆಳಗಿನ ಯಾವ ವಿದ್ಯುನ್ಮಾನವು ದೃಗ್ವಿಜ್ಞಾನದ ನಾರಿನ ಕೆಲಸದ ತತ್ವವಾಗಿದೆ? ಅಂದರೆ ಆಪ್ಟಿಕಲ್ ಫೈಬರ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ರಿಪೀಟೆಡ್ ಕ್ವೆಶನ್ ಆಗಿದೆ ನೋಡಿ. ಯಾವುದು? ದೃಗ್ವಿಜ್ಞಾನದ ನಾರಿನ. ಇದು ಕನ್ನಡದಲ್ಲಿ ಓದಿದ್ರೆ ಅಷ್ಟು ಗೊತ್ತಾಗಲ್ಲ, ಇಂಗ್ಲೀಷ್ನಲ್ಲಿ ನೋಡಿದರೆ ಆಪ್ಟಿಕಲ್ ಫೈಬರ್ ಇದು ಗೊತ್ತಾಗ್ತದೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಿಮ್ಗೆ ಆಲ್ರೆಡಿ ತಿಳಿದಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅಂದರೆ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ ಆಗಿದೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದು ಈ ಒಂದು ಆಪ್ಟಿಕಲ್ ಫೈಬರ್ನ ಕೆಲಸದ ಮೇಲೆ, ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೆಯುತ್ತಾರೆ ಇದಕ್ಕೆ. ನೋಡೋಣ ಮುಂದಿನ ಪ್ರಶ್ನೆ. ರಾತ್ರಿ ವೇಳೆಯಲ್ಲಿ ಗಿಡಗಳ ಕೆಳಗೆ ಮಲಗುವುದು ಸೂಕ್ತವಲ್ಲ, ಏಕೆಂದರೆ ಅವುಗಳು ಆ ಸಮಯದಲ್ಲಿ ಏನನ್ನು ಬಿಡುಗಡೆ ಮಾಡುತ್ತವೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾರ್ಬನ್ ಮೊನಾಕ್ಸೈಡ್ ನೋಡಿ. ಯಾವುದು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂತಂದರೆ ಈ ಒಂದು ಗಿಡದಲ್ಲಿ ಉತ್ಪತ್ತಿ ಆಗ್ತದೆ. ರಾತ್ರಿಗಳಲ್ಲಿ ಗಿಡದ ಬಲ್ಲಿ ಮಕ್ಕಬೇಡ್ರಿ ಅಂತಾರೆ ಎಲ್ಲರೂ. ನಮ್ಮ ಹಿರಿಯರು ಏನು ಹೇಳ್ತಾರಪ್ಪ ಅಂತಂದ್ರೆ ರಾತ್ರಿ ಗಿಡದ ಒಂದು ಕೆಳಗೆ ಮಲ್ಕೋಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮಕ್ಕೊಂದಿದ್ರೆ ಮಕ್ಕೋಬೇಡಪ್ಪ ಅಂತ ಹೇಳ್ತಾರೆ. ಯಾಕೆಂದರೆ ಆ ಒಂದು ಸಮಯದಲ್ಲಿ ಆ ಒಂದು ಗಿಡ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತಿರ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಒಂದು ನಮ್ಮ ಕೊನೆಯ ಪ್ರಶ್ನೆ ಆಗಿದೆ ನೋಡಿ. ಈ ಒಂದು ಪ್ರಶ್ನೆಗೆ ನೀವೇ ಕಾಮೆಂಟ್ ಮೂಲಕ ಉತ್ತರ ತಿಳಿಸ್ಬೇಕಾಗ್ತದೆ. ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಸಂಸತ್ತಿನ ಭಾಗವಲ್ಲ? ಏನು ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ? ಇವುಗಳಲ್ಲಿ ಯಾವ ಉತ್ತರ ಸರಿಯಾಗಿದೆ ಕಾಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಯುವರ್ ಆನ್ಸರ್ ಆ್ಯಂಡ್ ನಿಮ್ಮ ಇಲ್ಲಿವರೆಗೂ ನಡೆದಂಥ ಒಂದು ಪ್ರಶ್ನೆಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಿಳಿಸಿ. ಇದು 21 ಪ್ರಶ್ನೆಗಳಾಗಿದ್ದವು. ಅದರಲ್ಲಿ ನಿಮ್ಮ ಸ್ಕೋರ್ ಅನ್ನು ಕೂಡ ತಿಳಿಸಿ. ಓಕೆ, ನಿಮ್ಮ ಒಂದು ಉತ್ತರಗಳನ್ನು ಕೂಡ ಎಷ್ಟು ಕರೆಕ್ಟ್ ಆಗಿವೆ ಅಂತ ತಿಳಿಸಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಬೇಗನೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಗೇನಾದರೂ ಒಂದು ಪ್ರಶ್ನೆಗಳು ಇದೇ ರೀತಿಯಾಗಿ ಬೇಕಾಗಿದ್ದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ನಿಮ್ಮ ಒಂದು ಫ್ರೆಂಡ್ಗಳು ಕೂಡ ವಿಡಿಯೋನ ಶೇರ್ ಮಾಡಿ.